ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಸಾಮಾಜಿಕ ಬದಲಾವಣೆ, ಸಮಾಜದಲ್ಲಿ ಜನರ ಸಂಬಂಧಗಳು, ಈ ಮಧ್ಯದಲ್ಲಿ ಜಾಸ್ತಿ ಬಂಧುತ್ವ, ಮಿತ್ರತೆ, ಯಾರೂ ಯಾರಿಗೆ ಕೇಳ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಹೋಗ್ತಾ ಇಲ್ಲ, ಬರ್ತಾ ಇಲ್ಲ. ಇವೆಲ್ಲ ಸಂಬಂಧಗಳಲ್ಲಿ ಬದಲಾವಣೆ ಬಹಳ ಬಂದುಬಿಟ್ಟವು. ಈಗೋ, ಅಹಂಕಾರ, ರೊಕ್ಕ ಎಲ್ಲರಲ್ಲಿ ಜಾಸ್ತಿ ಆಗಿಬಿಟ್ಟವು. ಅದರಲ್ಲಿಂದ ಇವೆಲ್ಲ ಬರಲಿಕ್ಕತ್ತವ. ಇದಕ್ಕೆ ಜೀವಂತ 2 ಉದಾಹರಣೆಗಳನ್ನು ನಾವು ನೋಡ್ಬೋದು. 2ನೇ ತಾರೀಕು, ಕೇವಲ 8 ದಿವಸ ಒಳಗೆ, ಮೇ 2ನೇ ತಾರೀಕು, ಅಮನ್ ಶರ್ಮಾ ಅಂತಕ್ಕಂಥ ಒಬ್ಬ ಜಡ್ಜು ದಿಲ್ಲಿ ಒಳಗೆ ಆತ್ಮಹತ್ಯೆ ಮಾಡಿಕೊಂಡ್ರು. ಏನು ಕಾರಣ ಇರ್ಬೋದು? ಜಡ್ಜು ಆತಗೇನು ತ್ರಾಸಾಗಿರ್ಬೋದು? ದೊಡ್ಡ ಹೋದ ಒಳಗಿದ್ದ, ಹೆಂಡತಿ ದೊಡ್ಡ ಆಫೀಸರ್, ಆಕಿ ಆ ನ್ಯಾಯ ವಿಭಾಗದಲ್ಲೇ ಕೆಲಸ ಮಾಡ್ತಿದ್ಲು, ದೊಡ್ಡ ಆಫೀಸರ್ ಹೆಂಡತಿಯ ತಂಗಿ ಜಮ್ಮು ಒಳಗೆ IAS ಆಫೀಸರ್, ಕಲೆಕ್ಟರ್. ಎಲ್ಲ ಫ್ಯಾಮಿಲಿ ಓದ್ದವರು, ವಿದ್ಯಾವಂತರು, ಬುದ್ಧಿವಂತರು, ರೊಕ್ಕ ಇದ್ದವರು. ಅಮನ್ ಶರ್ಮಾ ರಾತ್ರಿ 10 ಗಂಟೆಗೆ ತಂದಿಗೆ ಫೋನ್ ಮಾಡ್ತಾನೆ, ಅಪ್ಪ ಈ ಟೆನ್ಷನ್ ತಡ್ಕೊಳಿಕ್ಕೆ ಆಗಬಲ್ದು, ಯಾರ ಜೊತೆ ಮಾತಾಡೋದಿಲ್ಲ, ಬರೋದಿಲ್ಲ, ಹೋಗೋದಿಲ್ಲ, ಹೆಂಡತಿದ ಕಿರಿಕಿರಿ, ಅದು ಕಿರಿಕಿರಿ, ಇದು ಕಿರಿಕಿರಿ, ಅತ್ತಿ ಮಾವನ ಕಿರಿಕಿರಿ, ಏನೋ ಒಟ್ಟು ಸಂಬಂಧಗಳಲ್ಲಿ ವಿಚಿತ್ರವಾದಂಥ ಬದಲಾವಣೆಗಳು, ಈಗೋ, ಅಹಂಕಾರ ಅಡ್ಡ ಬಂದು ಅವನಿಗೆ ಪಾಪ ಭಾಳ ತ್ರಾಸಾಗಿ ತಂದಿಗೆ ಫೋನ್ ಮಾಡಿ, ನಾನು ಒಂದೇ ಒಂದು ದಾರಿ ಉಳಿದದಪ್ಪ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು. 10 ಗಂಟೆಗೆ ರಾತ್ರಿ ಫೋನ್ ಬಂದ್ರೆ ನೋಯ್ಡಾ ಹತ್ತಿರ ಎಲ್ಲೋ ಇರ್ತಕ್ಕಂಥವ್ರು ಪಾಪ ತಂದು 2 ತಾಸು ಪ್ರಯಾಣ ಮಾಡಿ ಕಾರ್ನಲ್ಲಿ ಮನೆಗೆ ಬರ್ತಾರೆ. ರಾತ್ರಿ 12 ಗಂಟೆಗೆ ಪಾಶ್ ಏರಿಯಾದಾಗ ಇವ್ರ ಮನೆ, ಜಡ್ಜ್ ಮನೆ. ಮಗ ಕೇಳ್ತಾರೆ, ಅಪ್ಪಣ ಏನಾಯಿತು, ತ್ರಾಸ ಯಾಕೆ ಹೀಗೆ ಮಾಡ್ಕೊಂಡು, ಯಾಕೆ ಇಷ್ಟು ತ್ರಾಸ ಮಾಡ್ಕೋತಿ? ಗಂಡ ಹೆಂಡತಿ ಅವ್ರು ಮಾತಾಡ್ತಾ ಇಲ್ಲ ಒಬ್ರಿಗೊಬ್ರು, ಅವರಲ್ಲಿ ಏನೋ ಜಗಳಗಳು. ಆಕಿ ದೊಡ್ಡ ಲಾ ಆಫೀಸರ್, ಆಕಿ ಮಾವಾಗ ಹೇಳ್ತಾಳೆ, ಮಾವ ನೀವು ಇಮಿಡಿಯೇಟ್ ಇಲ್ಲಿಂದ ಹೊರಗೆ ಹೋಗ್ರಿ, ಇಲ್ಲಾಂದ್ರೆ ನಾನು ಪೊಲೀಸಿಗೆ ಫೋನ್ ಮಾಡಿ ಕರೆಸ್ಬೇಕಾಗ್ತದೆ, ನಿಮ್ಮನ್ನು ಹೊರಗೆ ಹಾಕ್ಬೇಕಾಗ್ತದೆ. ಇರಲಿ, ನೀವು ಅದ್ರ ಬಗ್ಗೆ ಮಾತಾಡಬೇಡ್ರಿ, ಏನೋ ಮಾತಾಡೋದು ಅವಶ್ಯಕತೆ ಇಲ್ಲ, ಹೋಗಿಬಿಡ್ರಿ ಫಸ್ಟ್. ಏನೂ ಮಾಡಲಿಕ್ಕಾಗಿಲ್ಲ. ತಂದೆ ಹೊರಗೆ ಬಂದುಬಿಟ್ಟ ರಾತ್ರಿ 12 ಗಂಟೆಗೆ. ಬೀಗರಿಗೆ ಫೋನ್ ಮಾಡಬೇಕು, ಏನಾಯಿತು, ಏನು ಕಾರಣ, ಯಾಕೆ ಈ 4 ತಿಂಗಳಿಂದ ಎಲ್ಲ ಬಂಧುತ್ವಗಳಲ್ಲಿ ಜಗಳ, ಅವು ಇವು ಕಿರಿಕಿರಿ ನಡೆದ. ಬೀಗರಿಗೆ ಫೋನ್ ಮಾಡಿದ್ರೆ ಆ ಬೀಗಿತ್ತಿ 2 ಫೋನ್ ಏನಪ್ಪ, ಅವರಿಬ್ಬರು ಇವತ್ತಿನ ಫೋನ್ ಬ್ಲಾಕ್ ಮಾಡಿಟ್ಟಿದ್ದ. ಫೋನ್ ರಿಂಗ್ ಆಗ್ತಾ ಇಲ್ಲ, ನಂಬರ್ ಅದ, ಹೋಗ್ತಾ ಇಲ್ಲ ಫೋನ್, ಅವರು ಬ್ಲಾಕ್ ಮಾಡಿಟ್ಟಿದ್ದ. ಯಾರಿಗೆ ಹೇಳಬೇಕು? ಆ ರಾತ್ರಿ 12 ಗಂಟೆ ಸಮಯ, ನೋಡೋಣ ಬೆಳಿಗ್ಗೆ ಅಂಥೇಳಿ ಪಾಪ ಮಲ್ಕೊಂಡ. ಮಗ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ, ಉರುಳು ಹಾಕ್ಕೊಂಡು ಸತ್ತೋದ. ಜಡ್ಜು, ಹೆಂಡತಿ ದೊಡ್ಡ ಲಾ ಆಫೀಸರು, ಹೆಂಡತಿಯ ತಂಗಿ ಜಮ್ಮು ಒಳಗೆ ಕಲೆಕ್ಟರ್. ಇಷ್ಟೆಲ್ಲ ಸಂಬಂಧಗಳಿದ್ದು 4-6 ತಿಂಗಳಿಂದ ಒಬ್ರಿಗೊಬ್ಬರಿಗೆ ಸಂಬಂಧಗಳಿಲ್ಲ, ಜಗಳಗಳು, ಫೋನ್ ಮಾಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ವಾಟ್ಸಪ್ ಗ್ರೂಪ್ಗಳಾಗಿ ಒಂದೊಂದು ಹೆಸರು ತೆಗೆದು ಬಿಟ್ಟಾರ. ಈಗೋ, ಅಹಂಕಾರ, ಇದು ಅಡ್ಡ ಬಂತು. ಇದೇ ರೀತಿ ನಾಗೇಶ್ವರ ರಾವ್ ಅಂತಕ್ಕಂಥ ಬೆಂಗಳೂರಿನಲ್ಲಿ ಒಬ್ಬ ಸೈಂಟಿಸ್ಟ್, ಹೆಂಡತಿ ಕೂತಾಗ ಕೊರಳಿಗೆ ಹಗ್ಗ ಕಟ್ಟಿ ಉರುಳು ಹಾಕಿ ಹೆಂಡತಿನ ಕೊಲ್ಲಿಬಿಟ್ಟ. ಪೊಲೀಸರಿಗೆ ಫೋನ್ ಮಾಡಿದ, ನಾನು ನನ್ನ ಹೆಂಡತಿನ ಕೊಲ್ಲಿದ್ದೀನಿ, ನೀವು ಬಂದಾಗ ಡೆಡ್ ಬಾಡಿ ಏನು ಮಾಡ್ತೀರಿ ಮಾಡಿರಿ, ನನಗೆ ಜೈಲಿಗೆ ಹಾಕ್ರಿ. ಆತ ಇಂಟರ್ವ್ಯೂ ಮಾಡಿದರು, ಕೇಳಿದ್ರು, ಯಾಕೆ ಹೀಗೆ ಮಾಡಿದಿರಿ, ಏನು ಕತೆ, ನಿಮ್ಮ ಹೆಂಡತಿನ ನೀವು ಕೊಲ್ಲಿದ್ರಿ, ಎಷ್ಟು ಪ್ರೇಮ ಮಾಡ್ತಿದ್ರಿ? ಆತ ಹೇಳಿದ್ರೆ, ನಾನು ಭಾಳ ಪ್ರೇಮ ಮಾಡ್ತಿದ್ದೆ, ಆಕಿನ ಮೇಲೆ ಅತೀವ ಪ್ರೇಮ ಇತ್ತು, ಅದಕ್ಕೆ ಕೊಲ್ಲಿದ್ದೆ. ನಾನು ಒಬ್ಬ ಮಗಳು ಅಮೇರಿಕಾದಲ್ಲಿದ್ದ, ನಮಗೆ ಬಂಧು ಬಳಗ ಸಂಬಂಧಗಳು ಯಾರೂ ನಮ್ಮ ಮನೆಗೆ ಬರ್ತಾಯಿಲ್ಲ, ನಾವು ಯಾರ ಮನೆಗೆ ಹೋಗಲಾರ್ದ ಪರಿಸ್ಥಿತಿ. ಈ ಸಮಾಜದಲ್ಲಿ ಇಷ್ಟು ಬದಲಾವಣೆ ಬಂದದ, ಮಾನಸಿಕವಾಗಿ ಬಹಳ ತ್ರಾಸಾಗ್ತದೆ. ನಾನು ಏನಾದರೂ ಸತ್ತೆ ಅಂದರೆ ಈಕಿನ ಗತಿ ಹೇಗ, ಈಕೆಗೆ ತ್ರಾಸ ಆಗಬಾರ್ದು, ಮುಂದೆ ಈಕಿನ ಕೊಲ್ಲಬೇಕು, ನಾನು ಜೀವನದಲ್ಲಿ ನಾನು ಪೂರ ಜೈಲಿನಲ್ಲಿ ನಾನು ಸಾಯಬೇಕು, ಈ ಉದ್ದೇಶದಿಂದ ನಾನು ಕೊಲ್ಲಿನಿ ಅಂತ ಹೇಳ್ತಾನೆ. ಹೆಚ್ಚು ಪ್ರೇಮದಲ್ಲಿಂದ, ಹೆಚ್ಚು ಆಕಿನ ಮೇಲೆ ಇದ್ದದಕ್ಕೆ. ನೋಡ್ರಿ, ಏನು ವಿಚಿತ್ರ ಬದಲಾವಣೆಗಳು ಸಮಾಜದಲ್ಲಿ. ಯಾಕೆ ಹೀಗೆ ಆಗ್ತಾ ಇದೆ, ಯಾಕೆ ಒಬ್ರಿಗೊಬ್ರು ಇದು ಮಾಡ್ತಾ ಇದ್ದಾರೆ? ಅಮನ್ ಶರ್ಮಾ ಆತ್ಮಹತ್ಯೆ, ಇವರು ನಾಗೇಶ್ವರ ರಾವ್ ತನ್ನ ಹೆಂಡತಿ ಕೊಲ್ಲಿದ್ದು, ಇದು ಸಮಾಜದಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಬೇಕು. ಕೇವಲ ಇದೊಂದು ಅವ್ರ ಘಟನೆ ನಡೀತಿರ್ತಾವ್ರಿ, ದೊಡ್ಡ ದೇಶದ ಎಲ್ಲ ಕಡೆ ನಡೀತಿದ್ದು, ಏನು 800 ಕೋಟಿ ಮಂದಿ ಯಾರೋ ಸಾಯ್ತಾರೆ, ಯಾರೋ ಹುಟ್ಟುತ್ತಾರೆ, ಹೀಗೆ ನಾವು ಆಲೋಚನೆ ಮಾಡಲಾರ್ದಂಗೆ ಸಮಾಜದಲ್ಲಿ ಎಲ್ಲಿ ಇದಾಗ್ತಾ ಇದೆ? ಅಹಂಕಾರ, ಇದು ಈಗೋ ಅಡ್ಡ ಬರ್ತಾ ಇದೆ. ಹಳ್ಳಿಗಳಲ್ಲಿಲ್ಲ, ವಿದ್ಯಾವಂತರಲ್ಲಿ, ಹಣ ರೊಕ್ಕ ಇದ್ದವರಲ್ಲಿ ಈ ಪ್ರಾಬ್ಲಮ್, ಅವಿದ್ಯಾವಂತರಿದ್ದವರು, ಬಡವರಿದ್ದವರಲ್ಲಿ ಈ ಪ್ರಾಬ್ಲಮ್ ಇಲ್ಲ, ಬಹಳ ಕಮ್ಮಿ ಇದ್ದರೂ ಇರಬಹುದು, ಕಮ್ಮಿ. ಒಮ್ಮೆ APJ ಅಬ್ದುಲ್ ಕಲಾಂ ಅವರು ಹೇಳಿದ ಮಾತು, ಹಳ್ಳಿಯಲ್ಲಿ 50 ಜನ 100 ಜನ ಚಳಿಗಾಲದಲ್ಲಿ ರೌಂಡ್ ಕೂತಿರ್ತಾರೆ, ಹೀಗೆ ಗುಡುಗುಡಿ ಸೇರ್ತಿರ್ತಾರೆ, ಈ ಕೊನೆಯಲ್ಲಿ ಇಟ್ಟಿರ್ತಾರೆ ಚಿಲ್ಮಿ, ಎಂಜಲ್ ಮಾಡೋದಿಲ್ಲ, ಇಲ್ಲಿಂದ ಸೇರ್ತಾ ಇರ್ತಾರೆ. ಎಷ್ಟು ಆತ್ಮೀಯವಾಗಿ ಒಬ್ರದೊಬ್ರಿಗೆ ಕೊಡ್ತಾರೆ, ಒಬ್ರಿಗೊಬ್ರಿಗೆ ಕೊಡ್ತಾರೆ, ಮಾತಾಡ್ತಾ ಇರ್ತಾರೆ. ಹಳ್ಳಿಯಲ್ಲಿ ಇನ್ನು ಅಮ್ಮ, ಮಾಮ, ಕಾಕ ಅಂಥೇಳಿ ಮಾತಾಡ್ತಾರೆ, ಹಾಸ್ಯ ಮಾಡ್ತಾರೆ. ಲಗ್ನಗಳಾದರೂ ಒಬ್ಬರ ಮನೆಗೊಬ್ಬರು ಬಂದು ಕೈ ಸಹಾಯ ಮಾಡಿ ಏನಾದರೂ ಕೆಲಸ ಮಾಡ್ತಾರೆ. ಪ್ರತಿನಿತ್ಯ ಒಬ್ಬರ ಮನೆಗಳಿಗೆ ಒಬ್ಬರಿಗೆ ಹೋಗ್ತಾರೆ, ಚಹಾ ಕುಡಿಯೋಕೆ ಬಂದರೆ ಚಹಾ ಕೊಡ್ತಾರೆ, ಏನೋ ಒಂದು ರೀತಿ ಆತ್ಮೀಯವಾಗಿ ಕೂಡ್ತಾರೆ. ಹೆಣ್ಮಕ್ಳು ಕಟ್ಟಿಗಳಿಗೆ ಕೂತು ಮಾತಾಡ್ತಾರೆ.
ಸಿಟಿಗಳಾಗ ವಾತಾವರಣ ಇಲ್ಲ, ಯಾರೂ ಯಾರಿಗೆ ಬರೋದಿಲ್ಲ, ಓನ್ಲಿ ಫಾರ್ಮ್ಯಾಲಿಟಿ. ನಿಮ್ಮ ಮನೆಗೆ ಯಾರನ್ನ ಸತ್ತರು ಬರ್ತಾರೆ, ಧರ್ಮೋದಕ ದಿವಸ ಬರ್ತಾರೆ 1 ಅವರ್, ಮತ್ತು ಇನ್ನೊಬ್ಬರು ಸತ್ತಾಗೆ ಬರ್ತಾರೆ, ನಡುವಂತರು ಬರೋದಿಲ್ಲ. ಲಗ್ನ ಆದರೂ ಬರ್ತಾರೆ, ಬಫೆ ಸಿಸ್ಟಮ್ದಾಗ ಊಟ ಮಾಡ್ಲಿಕ್ಕೆ 15 ನಿಮಿಷ ಇರ್ತಾರೆ, ಮತ್ತು ಇನ್ನೊಂದು ಲಗ್ನ ಆದರೂ ಬರ್ತಾರೆ 15 ನಿಮಿಷ ಇರ್ತಾರೆ. ಮನೆ, ಕಾರು, ಬಂಗ್ಲಾ, ರೊಕ್ಕ, ಅಲ್ಮಾರಿ ತುಂಬ ಸೀರೆಗಳು, ಶರ್ಟ್ಗಳು, ಗಟ್ಟ ರೊಕ್ಕಗಳು, ಬ್ಯಾಂಕ್ನಾಗ ಅಕೌಂಟು, ದೊಡ್ಡ ದೊಡ್ಡ ಸಿಟಿ ಒಳಗೆ 4-6 ಮನೆಗಳು. ಇದು ಎಲ್ಲ ಅಹಂಕಾರದ ಕಾರಣ. ಅವ್ರು ಏನಂತಾರೆ, ಎಲ್ಲರೂ ಸಾಯ್ತಾರೆ, ನಾವು ಸಾಯೋದಿಲ್ಲ, ನನಗೇನು BP ಇಲ್ಲ, ಶುಗರ್ ಇಲ್ಲ, ಶುಗರ್ ಸ್ವಲ್ಪದ ಗೋಲಿ ತೊಗೊಳ್ಕತ್ತೀನಿ, ವಾಕಿಂಗ್ ಮಾಡ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ, ರಾಮದೇವ್ ಬಾಬಾಂದು ಪ್ರಾಣಾಯಾಮ ಮಾಡ್ತೀನಿ, ನನಗೆ ಸಾಯೋದೇ ಇಲ್ಲ, ನಾನು 1000 ವರ್ಷದ ತನಕ ಹೀಗೆ ಇರ್ತೀನಿ. ಯಕ್ಷ ಪ್ರಶ್ನೆದಾಗ ಹೇಳಿದೆವು, ಇದೇ ಮನುಷ್ಯನಷ್ಟು ಮೂರ್ಖ ಜೀವರಾಶಿ ಯಾವುದಾದಿಲ್ಲ. ಏನೂ ಸಂಬಂಧಗಳೇ ಇಲ್ಲ, ಯಾರು ಮನೆಗೆ ಯಾರೂ ಹೋಗೋದಿಲ್ಲ. ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ 30 ವರ್ಷ ಒಂದು ಕಡೆ, 25 ವರ್ಷ ಒಂದು ಕಡೆ ಬೆಳೆದಂಥ ಅಕ್ಕ ತಂಗಿದೇರು, ಅಣ್ಣ ತಮ್ಮದೇರು, ಕಾಕ ಮಾವ ಭಾವ ಒಂದೇ ಊರಲ್ಲಿ ಇರ್ತಾರೆ, ಮನೆಗಳಿಗೆ ಹೋಗೋದಿಲ್ಲ. ಹೋದರೂ ಕೂಡ ಹೊರಗಿನ ಸಿಟ್ಔಟ್ನಲ್ಲೇ ಕೂಡಬೇಕು, ಅಲ್ಲೇ ನಿಮಗೆ ಚಹಾ ಕಾಫಿ ತಂದು ಕೊಡ್ತಾರೆ. ಅವ್ರ ಮನೆ ರೂಮ್ ಹೇಗದ, ಅಡುಗೆ ಮನೆ ಹೇಗದ, ಬೆಡ್ರೂಮ್ ಹೇಗದ, ಯಾರೂ ತೋರಿಸೋದಿಲ್ಲ, ಒಳಗೆ ಕರೆಯೋದಿಲ್ಲ, ಎಲ್ಲ ಲಿಪ್ ಸಿಂಪತಿ ಫಾರ್ಮಾಲಿಟಿ ಮಾತಾಡಿ ಕಳಿಸ್ಕೊಟ್ಬಿಡ್ತಾರೆ. ಬೈ ಮಿಸ್ಟೇಕ್ಲಿ ಏನಾನ ಮಾತಾಡಿದ್ರಿ, ಯಾವುದೇ ಒಂದು ಶಬ್ದ ಮಾತಾಡಿದ್ರಿ, ಅದನ್ನು ಹಿಡ್ಕೊಂಡು ಬಿದ್ದರಪ್ಪ ಅಂದ್ರೆ ಸಾಯತನ ನಿಮ್ಮ ಸ್ಮಶಾನಕ್ಕೆ ಸಹಿತ ಬರೋದಿಲ್ಲ. ಅವತ್ತು ಹಾಗೆ ಅಂದಿದ್ದ ನನಗೆ, ಆ ಲಗ್ನದಾಗ ನನಗೊಂದು ಮಾತು ಅಂದಿದ್ದ, ಅದು ನನಗೆ ಭಾಳ ತ್ರಾಸಾಗ್ಯದ. ಅವ ಸತ್ತು ಸಹಿತ ನಾವು ಹೋಗೋದಿಲ್ಲ, ಫಸ್ಟ್ ಆ್ಯಂಡ್ ಲಾಸ್ಟ್. ಇಷ್ಟು ಈಗೋ, ಇಷ್ಟು ಅಹಂಕಾರ, ಇಷ್ಟು ಅಹಂ ಬಂದುಬಿಟ್ಟದ. ಯಾಕೆ ಹೀಗೆ ಮಾಡ್ತಾರೋ ಜನರು ಗೊತ್ತಿಲ್ಲ. ಒಂದು ಹಿಂದಿ ಒಳಗೆ ಒಂದು ಶೇರ್ ಅದು, ಮೌತನೆ ಜಮಾನೆಗೋ ಸಮ ದಿಖಾ ಡಾಲ, कैसे कैसे रुस्तमों को खाक में मिला डाला, कल तक जो तन के चलते थे अपनी शान और शौकत पर, आज क्षमा तक नहीं जलती उनके मज़ार पर. ತಮ್ಮ ಎಂತೆಂಥ ಅತಿರಿಕ್ತ ಮಹಾರಥಿಗಳು ಮಣ್ಣಲ್ಲಿ ಕಲ್ತಾರೋ. ಎಚ್ಚರಿಕೆ, ಜೀವನ ಅಂದ್ರೆ ಅದಲ್ಲ. ಕಿಸಿ ಕೆ ಲಿಯೇ ಹೋ ದಿಲ್ ಮೇ ಪ್ಯಾರ್, ಕಿಸಿ ಕೆ ದರ್ದ್ ಕೋ ಹೋ ಸಕೆ ತೋ ಲೇ ಉಧಾರ್. ಜೀನಾ ಇಸಿ ಕಾ ನಾಮ್ ಹೈ. ಜೀವನ ಅಂದ್ರೆ ನಗೋದು, ಜೀವನ ಅಂದ್ರೆ ಕಲಿತಿರೋದು, ಜೀವನ ಅಂದ್ರೆ ಮಾತಾಡ್ತಾ ಇರೋದು, ಜೀವನ ಅಂದ್ರೆ ಒಬ್ಬರ ಮನೆಗೆ ಒಬ್ರಿಗೆ ಹೋಗೋದು ಬರೋದು, ಪ್ರೀತಿಯಿಂದ ಆತ್ಮೀಯವಾಗಿ ಕಳೆದು, ಇದು ಜೀವನ ಅಂತಾರೆ. ಪಶುಗಳ ಥರ ಬದುಕಿದ್ರೆ ಅದು ಜೀವನ ಅಲ್ಲ. ಬದುಕ್ತಾ ಇದ್ದರೆ ಬದುಕ್ರಿ, ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ಅಮನ್ ಶರ್ಮಾದವರು, ನಾಗೇಶ್ವರರಾವ್ ಅಂಥವ್ರು ಮತ್ತೆ ಹುಟ್ಟಿ ಬರಬೇಕಾಗ್ತದೆ, ಮತ್ತೆ ಜನರನ್ನು ಕೊಲ್ಲೋದು, ಆತ್ಮಹತ್ಯೆಗಳು ಮಾಡ್ಕೊಬೋದು, ಇದೇ ಆಗ್ತದೆ. ಮುಂದಿನ ಪೀಳಿಗೆಗೆ ಒಳ್ಳೆಯ ವಿಚಾರಗಳನ್ನು, ಮುಂದಿನ ಪೀಳಿಗೆಗೆ ಸಂಬಂಧಗಳನ್ನು, ಮುಂದಿನ ಪೀಳಿಗೆಗೆ ಒಳ್ಳೆಯ ಭಾವನೆಗಳನ್ನು ಕೊಟ್ಟು ಸಾಯೋಣ. ಭಾರತ್ ಮಾತಾಗೆ ಜೈ. ಎಲ್ಲ ನಮಸ್ಕಾರ.